ಕಣ್ಣಿಗೆ ಸುಣ್ಣ ಒಬ್ಬರ ಕಣ್ಣಿಗೆ ಬೆನ್ನಿನ ನಾವೇನು ಪಾಪ ಮಾಡಿದ್ದೀವಿ ಉತ್ತರ ಕರ್ನಾಟಕದವರು. ಇದಕ್ಕಾಗಿ ನಾವು ನಮ್ಮ ಪ್ರತ್ಯೇಕ ರಾಜ್ಯ ಕೊಡಿ ಎಲ್ಲರೂ ವಿರೋಧ ಮಾಡಿ ಇರುವಾಗ ನಾವೊಬ್ಬರೇ ಪ್ರತ್ಯೇಕ ರಾಜ್ಯದ ಕೂಗು ಮಾಡವರೇ. 224 MLA ವಿರುದ್ಧ ಮಾಡಿದ್ರು, ಎಷ್ಟೇ ಸಂಘಗಳು ಎಷ್ಟೇ ಸಂಸ್ಥೆಗಳು ಎಲ್ಲರೂ ವಿರುದ್ಧ ಮಾಡಿದ್ರೆ ನಾ ಮಾತ್ರ ಪ್ರತ್ಯೇಕ ರಾಜ್ಯದ ಕೂಗನ್ನು ಹೋರಾಟ ಮಾಡವ. ಏನು ಇರಲೇಬೇಕಾದ್ರೆ ಸಾಯಲಿ ಅಧ್ಯಕ್ಷರೇ, ಸಾಯುವ ಮಟ್ಟ ಹೋರಾಟ ಮಾಡಿದ ಆಗ್ಲೇಬೇಕಾದ್ರೆ ಬಿಡ್ಲಿ. ಈ ಥರ ನಮಗೆ ತೊಂದರೆ ಯಾರಿಗೆ ಹೇಳ್ಕೊಳ್ಳೋದು? ತಡಿಯಣ್ಣ ನೀನು ಬಸ. ಅದಕ್ಕಾಗಿ ಇದು ಒಂದು ಸರ್. ಎರಡನೇದು ಅಧ್ಯಕ್ಷರೇ, ನಮ್ಮಲ್ಲಿ ಬ್ರಿಡ್ಜ್ಗಳು ಪ್ರಾರಂಭ ಮಾಡಿದ್ದಾರೆ. ತಾಲೂಕಿನಲ್ಲಿ ಚಿಂಚಲಿ ಮಡವಾಳ, ನನ್ನ ತಾಲೂಕದಲ್ಲಿ ಜುಗೂಳ್ ಖಿದ್ರಾಪುರ, ಮತ್ತೆ ನನ್ನ ತಾಲೂಕದಲ್ಲಿ ಕೂಡ್ಚಿ ಉಗಾರ್, ಅದು ರಾಯಬಾಗ್ ತಾಲೂಕ ಮತ್ತು ನನಗೆ ಇಬ್ಬರಿಗೂ ಬರ್ತೈತಿ. ಇವು ಪ್ರಾರಂಭ ಎಂದಾಗಿದ್ದಾವೆ ಅಧ್ಯಕ್ಷರೇ ಅಂದರೆ, ಎರಡು 2005 ಅಧ್ಯಕ್ಷರೇ. ಇನ್ನೂ ಏನಲ್ಲಿ ಇಲ್ಲ, ಒಂದು ದಿವಸ ನದಿಯಲ್ಲಿ 4 ಪಿಲ್ಲರ್ಗಳನ್ನು ಏರಿಸಿ ಮ್ಯಾಗ ಸ್ಲ್ಯಾಪ್ ಹೋಗುತ್ತಾರೆ ಅಧ್ಯಕ್ಷರೇ. ಆ ಕಡೆ ಈ ಕಡೆ ಜನ ಸಂಪರ್ಕ ಮಾಡಲಿಕ್ಕೆ ಆಗ್ತಾನೆ ಇಲ್ಲ. ಇವರು ನಮ್ಮಲ್ಲಿ ಇಲ್ಲೇ ನಮ್ಮ ಬಾಲಕೃಷ್ಣ ಅವರೇ ಅಧ್ಯಕ್ಷರದಾರ ಅಧ್ಯಕ್ಷರೇ. ಅವ್ರನ್ನ ಕೇಳಿ ಅವ್ರನ್ನ ಕರ್ಕೊಂಡು ಹೋಗಿದ್ದೀವಿ ಸರ್. ಐವಳಿಗೂ ಗೊತ್ತೈತಿ. ನಾವೊಮ್ಮೆ ಕರ್ಕೊಂಡು ಹೋಗಿ ಅಲ್ಲೆಲ್ಲ 3 ಬ್ರಿಡ್ಜ್ಗಳನ್ನ, 3 ಬ್ರಿಡ್ಜ್ ಒಬ್ಬೇ ಕಾಂಟ್ರಾಕ್ಟರ್ ಕೊಟ್ಟಿದ್ದಾರೆ ಸರ್. ಅವಾಗ 100 ಕೋಟಿಗೇನೋ ಕೊಟ್ಟಿದ್ದಾರೆ 5ರಲ್ಲಿ. ಈಗ ಅದು ಹೆಚ್ಚಿಗೆ ಅದರ ಅಮೌಂಟ್ ಆಗಿ ಅವ್ನು ಹೆಚ್ಚಿಗೆ ಬೇಡ್ತಾ ಇದ್ದಾನೆ, ಅದು ಕೊಡ್ತಾ ಇದ್ದಿಲ್ಲ. ಇವ್ರನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸಿ, ಇಲ್ಲ ನಾನು ಮಾತಾಡ್ತೀನಿ, ನೋಡ್ತೀನಿ, ಇದನ್ನು ತುರ್ತುವಾಗಿ ಎಲ್ಲ ಒಮ್ಮೆ ಸಭೆ ಕರಿತೀನಿ ಬೆಂಗಳೂರಲ್ಲಿ, ಮತ್ತು ಇವು ಇಂಪಾರ್ಟೆಂಟ್ ಬ್ರಿಡ್ಜ್ಗಳನ್ನ ಮಾಡಲಿಕ್ಕೆ ತುರ್ತುವಾಗಿ ಹಣ ಬಿಡುಗಡೆ ಮಾಡ್ತೀನಿ ಅಂದ್ರೆ. ಆಮೇಲೆ ಈಗ ಕೇಳಿದ್ರೆ ಈಗೇನು ಹೇಳ್ತಾ ಇದ್ದಾರೆ ನಮ್ಮ ಚೇರ್ಮನ್ರ ಬಾಲಕೃಷ್ಣ, ಆಗಲ್ಲಪ್ಪ ನನಗೆ ದುಡ್ಡನ್ನ ಕೊಟ್ಟಿಲ್ಲ, ಎಲ್ಲಿದು ಮಾಡಲಿ, ಆಗೋದಲ್ಲ, ನೀವು ಹೋಗಿ CM ಭೇಟಿ ಆಗು, CM ಕಣ್ಣೆ ತಗೋ ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲಿ ಹೋಯ್ತು ಸರ್ ವ್ಯವಸ್ಥೆ ಪರಿಸ್ಥಿತಿ ನಮ್ಮದು? ಎಲ್ಲಿ ಹೋಯ್ತು? ನಮ್ಮ ಯಾವಾಗ ಮುಗಿಯುವು ಕಾಮಗಾರಿ? ನಾವು ಯಾವಾಗ ಮಾತಾಡ್ರೆ ನಮ್ಮ ಸರ್ಕಾರದವ್ರಿಗೆ, ನಮ್ಮ ಮಂತ್ರಿಗಳಿಗೆ, ನಮ್ಮವ್ರಿಗೆ, ನಮ್ಮ ಮಂತ್ರಿಗೆ ಆದ್ರೆ ಮಾತಾಡದೆ ಹೋಗಿದ್ರೆ ಕೆಲಸನೂ ಆಗೋದಿಲ್ಲ. ಸುಮ್ಕೂತ್ರ ಮಾತಾಡಿದ್ರೆ ಸರ್ಕಾರದ ವಿರುದ್ಧ ರಾಜೀವ್ ಗಾಂಧಿ ಅವರು ಅಸೆಂಬ್ಲಿಯಲ್ಲಿ ಮಾತಾಡಿದರು. ನಮ್ಮ ಗೋಳ ಯಾರಿಗೆ ಹೇಳ್ಬೋದು ಅಧ್ಯಕ್ಷರೇ? ನಾನು ಇಲ್ದಾಗಿಲ್ಲ ತಡಿಯ, ನಾನು ಮುಗಿಸ್ತೀನಿ, ನನ್ನ ವಿಷಯ ಭಾಳ ಅದಾವ. ಹೇಳೋಣ, ನಾನು ಕಂದಾಯ ಸೆಕ್ರೆಟರಿ ಆದಂಥ ಕಟಾರಿಯ ಅವ್ರನ್ನ ಭೇಟಿ ಹೇಳಕ್ಕೆ ನಾನು ಅಲ್ಲೇ ಮೀಟಿಂಗ್ದಲ್ಲೇ ನಮ್ಮ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಮೀಟಿಂಗ್ ಮುಗಿದ ನಂತರ ಅವ್ರಿಗೊಂದು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋದ್ ನಾನು ಅಧ್ಯಕ್ಷರೇ. ಸರ್ ಇದಕ್ಕೊಂದು ಅಪ್ರೂವಲ್ ಕೊಡ್ರಿ, ಇದೇನು ಕೆರೆ ಅಲ್ಲ, ಅಲ್ಲಿ ನೀರು ನಿಲ್ತಿದ್ದು, ಬಟ್ ನಾವೆಲ್ಲ ಅಲ್ಲಿ ಜನ ಒಪ್ಕೋತಾ ಇದ್ದೀವಿ. ನಾನು ನೋಡ್ತಾ ಇದ್ದೀನಿ, ಅಲ್ಲಿ 5-6 ಫೂಟ್ ಮೇಲೇನ ಕಲ್ಲಿದೆ, ಅಲ್ಲಿ ಪಾಯ ಇದೆ, ಅದಕ್ಕೇನಿಲ್ಲ. ಅವರು ನನ್ನನ್ನು ಗಮನಿಸೂ ಇಲ್ಲ, ನನ್ನ ಕಡೆ ಮಾತಾಡಲ್ಲ, ಅಲ್ಲಿ ಕೆರೆ ಇದೆ ನಡೆಯತ್ತಡಿ ಹೋಗಿಬಿಟ್ರು. ಅದ್ರ ಬಗ್ಗೆ ನಾನು ಬೆಂಗಳೂರದ ಅಧಿವೇಶನ 1 ವರ್ಷ ಹಿಂದೆ ಅವ್ರ ಮೇಲೆ ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿದ್ದೀನಿ ಅಧ್ಯಕ್ಷರೇ. ಹಕ್ಕುಚ್ಯುತಿ ಮಂಡನೆ ಆದರೆ ಇನ್ನೂವರೆಗೆ ಅವ್ರ ಮೇಲೆ ಏನೂ ಆಕ್ಷನ್ ಆಗಿಲ್ಲ. ಇದು ನಮ್ಮ ಪರಿಸ್ಥಿತಿ ಅಧ್ಯಕ್ಷರೇ. ಹೇಗೆ ನಾವು ಬದುಕಬೇಕು, ಹೇಗೆ ನಾವು ಶಾಸಕರಾಗಿ ಕೆಲಸ ಮಾಡ್ಕೋಬೇಕು? 1 ವರ್ಷ ಆದ್ರೂ ಅಧಿಕಾರಿಗಳನ್ನ ನಾವು ಏನಾದರೂ ಅಧಿಕಾರಿಗಳ ಮೇಲೆ ಒಂದು ಹಕ್ಕುಚ್ಯುತಿಯನ್ನು ಮಂಡನೆ ಮಾಡಿದ ಸಂದರ್ಭದಲ್ಲಿ ಅವ್ರ ಮೇಲೆ ಆಕ್ಷನ್ ಆಗಲಿಲ್ಲ ಅಂದ್ರೆ ಅವ್ರು ತಿಳ್ಕೊಂಡು ನಮ್ಮನ್ನು ಏನು ಮಾಡ್ಕೊಂಡ್ರು ಇವರು? ನಾವು ಬಿಜೆಪಿಯವರು ಹೇಳಿದರೆ ರಾಜಕೀಯ. ಈಗ ಅಧ್ಯಕ್ಷರೇ, ಪ್ರತಿ ವರ್ಷ ಕೃಷ್ಣಾ ಬೆಲ್ಟ್ ಇವತ್ತು ಆಲಮಟ್ಟಿ ಮತ್ತು ಹಿಪ್ಪರಗಿ ಬ್ಯಾರೇಜನ್ನು ಕಟ್ಟಿದ್ರೂ ಸಹಿತ ಬೇಸಿಗೆ ಕಾಲದಲ್ಲಿ ಮಾರ್ಚ್, ಏಪ್ರಿಲ್, ಮೇದಲ್ಲಿ 3 ತಿಂಗಳ ಕೃಷ್ಣಾ ನದಿ ಬತ್ತಿ ಹೋಗುವಂಥ ಪರಿಸ್ಥಿತಿಗಳು. ಒಂದ್ಸಲ ಹೆಚ್ಚಿಗೆ ಪ್ರವಾಹ ಬಂದು ಜನರಿಗೆ ತೊಂದರೆ, ಒಂದ್ಸಲ ಬೇಸಿಗೆಯಲ್ಲಿ 2-2 ತಿಂಗಳ 3-3 ತಿಂಗಳ
ಕುಡಿಲಿಕ್ಕೂ ನೀರಿರೋದಲ್ಲ ಅಧ್ಯಕ್ಷರೇ. ಅಷ್ಟು ಪರಿಸ್ಥಿತಿಯನ್ನು ನಾವು ಪ್ರತಿ ಸಲ ಮಹಾರಾಷ್ಟ್ರಕ್ಕೆ ಹೋಗೋದು ನಾವು ಎಲ್ಲ ಬೆಳಗಾವಿ ಜಿಲ್ಲಾದ MLAಗಳು ಮಹಾರಾಷ್ಟ್ರಕ್ಕೆ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಅವರು ನಮ್ಮನ್ನ ಒಳಗೂ ಬರೋಕ್ಕೆ ಕೊಡೋದಲ್ಲ. ಸೋಲಾಪುರ್ಗೆ ನೀವು ನಮ್ಮ ನೀರು ಬಿಡೋದಲ್ಲ, ನಿಮಗೆ ಯಾಕೆ ನಾವು ನೀರು ಬಿಡಬೇಕು ಅನ್ನುವಂಥ ನಮ್ಮನ್ನ ಚೀಮಾರಿ ಹಾಕಿ ಕಳಿಸಿದ್ದು ಉದಾಹರಣೆಗಳಿದ್ದಾವೆ. 20 ವರ್ಷದಿಂದ 25 ವರ್ಷದಿಂದ ನಾವು ಮಹಾರಾಷ್ಟ್ರಕ್ಕೆ ಪ್ರತಿ ಸಲ ಒಂದು ನಿಯೋಗ ತಗೊಂಡು ಹೋಗೋದು, ಇಲ್ಲಿಯೇ ನೀರಾವರಿ ಮಂತ್ರಿಗಳು ಅಲ್ಲಿಯೇ ನೀರಾವರಿ ಮಂತ್ರಿಗಳಿಗೆ ಭೇಟಿಯಾಗೋದು, ಇದೊಂದು ಒಪ್ಪಂದ ಮಾಡ್ಕೋಬೇಕಾಗಿದೆ ಅಧ್ಯಕ್ಷರೇ. ಮಹಾರಾಷ್ಟ್ರ ಸರ್ಕಾರದವರು ಸಹಿತ ನಮ್ಮ ಜೊತೆಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ. ನಾವು ಅವ್ರ ಹೊತ್ತಿಗೆ ಅವರು ಬಂದು ನಮಗೆ ಒಪ್ಪಂದ ಮಾಡ್ಕೊಳ್ಳಿಕ್ಕೆ ರೆಡಿ ಇದ್ದಾರೆ ಸರ್. ನಮಗೆ ಅಲ್ಲಿ ಅಕ್ಕಲ್ಕೋಟ್ ಜತ್ ತಾಲೂಕಾದಲ್ಲಿ ಪ್ರವಾಹ ಹರಿದು ಹೋಗೋ ಸಂದರ್ಭದಲ್ಲಿ ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 4 ತಿಂಗಳಲ್ಲಿ ಅವ್ರಿಗೆ ನಾವು ನೀರು ಕೊಡಬೇಕು. ಅವರೇ ಲಿಫ್ಟ್ ಮಾಡ್ಕೊಂಡು ಅವರೇ ತೊಗೊಂಡು ಹೋಗ್ಬೇಕು. ಯಾವಾಗ ಸಮುದ್ರಕ್ಕೆ ನೀರು ಹರಿದು ಹೋಗ್ತಿರ್ತಾವ ಆ ಸಂದರ್ಭದಲ್ಲಿ ನಮಗೆ ಆ ಒಂದು ಬರ ಏನವ್ರ ಭಾಗದಲ್ಲಿ ಜತ್ ತಾಲೂಕಾ ಮತ್ತು ಅಕ್ಕಲ್ಕೋಟದಲ್ಲಿ ಬರ ಇದೆ. ಅಲ್ಲಿ ನಮಗೆ 4 ತಿಂಗಳು ನೀವು ನೀರು ಕೊಟ್ಟಿದ್ದಾದ್ರೆ ನಾವು ನಿಮಗೆ 3 ತಿಂಗಳ 2 ರಿಂದ 3 TMC ನೀರನ್ನು ನಾವು ನಿಮಗೆ ಕೊಡ್ಲಿಕ್ಕೆ ರೆಡಿ ಇದೀವಿ ಅನ್ನುವಂಥ ಮಾತನ್ನು ಅವ್ರು ಪದೇ ಪದೇ ಹೇಳ್ಬೋದು. ಅದಕ್ಕೆ ನಮ್ಮ ಸರ್ಕಾರ ಮತ್ತು ಅವ್ರ ಸರ್ಕಾರ ಒಂದು ಒಪ್ಪಂದ ಮಾಡ್ಕೋಬೇಕಾಗಿತ್ತು. ನಾವು ಪ್ರತಿ ಸಲ ಹೋಗೋದು ಅವ್ರು ನಮಗೇನು ಬಿಡೋದಿಲ್ಲ, ಅವ್ರು ನಮಗೆ ಮರ್ಯಾದೆನೂ ಕೊಡೋದಿಲ್ಲ, ಅವ್ರಿಗೆ ದುಡ್ಡು ತುಂಬ್ರಿ. ಅವ್ರು ಪ್ರತಿ ಸಲ 2 ಕೋಟಿನೋ ದುಡ್ಡು ತುಂಬಬೇಕಾದೈತಿ. ನಾವು ದುಡ್ಡು ತುಂಬುವಂಥ ಪರಿಸ್ಥಿತಿ ಬಂದ್ರೆ ನಾವು ದುಡ್ಡು ತುಂಬಿದ್ರೂ ನೀರು ಬಿಡೋದಲ್ಲ ಅಧ್ಯಕ್ಷರೇ. ಇದು ಸಹಿತ ಒಂದು ಬಹಳ ಪ್ರಮುಖವಾದಂಥ ವಿಷಯ. ಇದನ್ನು ಸಹಿತ ಸರ್ಕಾರವನ್ನು ಗಮನ ಹರಿಸಿ ನಮಗೆ ಆ ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಒಪ್ಪಂದನ ಮಾಡಿಕೊಟ್ಟಿದ್ದಾದ್ರೆ ಆ ಭಾಗದಲ್ಲಿರುವಂಥ ಅಥಣಿ, ಕಾಗವಾಡ, ಚಿಕ್ಕೋಡಿ, ರಾಯಬಾಗ್, ಕುಡ್ಚಿ, ಜಮಖಂಡಿ ತಾಲೂಕಲ್ಲಿ ಸಿದ್ದವ್ರು ಇದ್ದಾರೆ. ನನಗೆ ಫೋನ್ ಮಾಡ್ತಿರ್ತಾರೆ ಅವರು. ಅದಕ್ಕಾಗಿ ಈ ನದಿ ಬತ್ತಿ ಹೋಗಬಾರ್ದು ಅನ್ನುವಂಥಕ್ಕಾಗಿ ಮಹಾರಾಷ್ಟ್ರದಿಂದ ನೀರು ಬಿಡಲಿಕ್ಕೆ ಒಂದು ಒಪ್ಪಂದವನ್ನು ಮಾಡಿಸುವಂಥದ್ದು ಬಹಳ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಓಕೆ. ಆಮೇಲೆ ನಮ್ಮಲ್ಲಿ ಪ್ರವಾಹ ಬಂದ ಈಗ ತಾನೇ ಮುಖ್ಯಮಂತ್ರಿಗಳಿಗೆ ಒಂದು ಜನ ಬಂದಿದ್ದು ಸರ್ ನನ್ನ ಮತಕ್ಷೇತ್ರದಲ್ಲಿ. ಹೋದ ಸಲ ಪ್ರವಾಹ ಬಂದಾಗ ಜುಗೋಳ್, ಮಂಗಾವತಿ, ಶಾಪುರ್ ಅಂತ ಊರಿದ್ದಾವೆ ಸರ್. ಫಸ್ಟ್ ಮಹಾರಾಷ್ಟ್ರ ದಾಟಿದ್ರೆ ಅವೇ ಊರುಗಳು. ಕೃಷ್ಣಾ ನದಿಯಿಂದ ಫಸ್ಟ್ ಬಾಧಿತ ಆಗುವಂಥದ್ದು 3 ಊರುಗಳು ಫಸ್ಟ್ ಮುಳುಗಿಬಿಡ್ತಾವೆ ಸರ್. ಅವು 3 ಊರು ಪ್ರತಿ ಸಲ ಆ ಊರಿನ ಜನನೆಲ್ಲ ಹೊರಗೆ ತರೋದು, ಅವ್ರ ಗಂಜಿ ಕೇಂದ್ರ ತೆಗೆದು ಅವ್ರದ್ದೆಲ್ಲೋ ಶಾಲೆಯಲ್ಲಿ ನಿಲ್ಲುವಂಥ ವ್ಯವಸ್ಥೆ ಮಾಡೋದು, ದನಕರುಗಳನ್ನೆಲ್ಲ ಹೊರಗೆ ತರೋದು, ಅವ್ರಿಗಲ್ಲಿ ಮೇವಿನ ವ್ಯವಸ್ಥೆ ಮಾಡೋದು, ಅದೆಲ್ಲ ಅಲ್ಲಿ ಮಾನ ಮರ್ಯಾದೆ ಬಿಟ್ಟು ಎಲ್ಲ ಹೆಣ್ಮಕ್ಳು ಗಂಡ್ಸು ಮಕ್ಕಳು ಎಲ್ಲ ಪ್ರತಿ ಸಲ ಬರೋದು. ಮತ್ತು ಅವ್ರು ಪ್ರವಾಹ ಇಳಿದು ಹೋದ ಬಳಿಕ ಅಲ್ಲಿ ಸ್ವಚ್ಛ ಮಾಡಲಿಕ್ಕೆ ಗಬ್ಬು ವಾಸನೆ ಎದ್ದಿರ್ತೈತೆ ಸರ್. ಅಲ್ಲಿ ಜನ, ಕನ, ನಾಯಿಗಳು, ಹಂದಿಗಳು ಸತ್ತಿರ್ತಾವೆ. ಅಲ್ಲಿ ಹೋಗಿ ಇಮಿಡಿಯೇಟ್ ನಾವು ವಾಸ ಮಾಡಲಿಕ್ಕೆ ಬರೋದಿಲ್ಲ ಅಲ್ಲಿ. ಅದಕ್ಕೆ ಆ ಪ್ರವಾಹ ಬಂದ ಸಂದರ್ಭದಲ್ಲಿ ಈ ಊರುಗಳನ್ನ ಶಿಫ್ಟ್ ಮಾಡಬೇಕನ್ನೋಂಥ ಆ ಜುಗೋಳ್, ಮಂಗಾವತಿ, ಶಾಪುರ್ ಜನರು ಬಹಳ ದಿವಸದಿಂದ ಬೇಡಿಕೆ ಇದೆ. ಆ 3 ಊರುಗಳನ್ನು ಶಿಫ್ಟ್ ಮಾಡಬೇಕು ಅನ್ನೋಂಥ ಒಂದು ಮನವಿಯನ್ನು ಇವತ್ತಿನ ದಿವಸ ಈ ಉತ್ತರ ಕರ್ನಾಟಕದ ಚರ್ಚೆಯ ಸಂದರ್ಭದಲ್ಲಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಇವತ್ತು ನಮ್ಮಲ್ಲಿಯೂ ಸಹಿತ ತಾಲೂಕಾಗಿ ಸರ್ ಕಾಗವಾಡ ನನ್ನ ತಾಲೂಕ. ನಮಗೂ ಸಹಿತ ಕಾಗವಾಡದಲ್ಲಿ ಆರೋಗ್ಯ ಕೇಂದ್ರವನ್ನು 100 ಹಾಸಿಗೆ ಬೆಡ್ ಆಸ್ಪತ್ರೆಗೆ ಉನ್ನತೀಕರಣ ಮಾಡಬೇಕು ಅನ್ನೋಂಥ ವಿನಂತಿಯನ್ನು ಮಾಡಬೇಕು. ಮತ್ತೊಂದು ಏನಾಗಿದೆ ಸರ್ ಅಧ್ಯಕ್ಷರೇ, ನಮ್ಮಲ್ಲಿ ಹೆರಿಗೆಗಳೇ ಹೆಚ್ಚಿಗೆ ಆಗಿಲ್ಲ. 30ಕ್ಕಿಂತ ಎಲ್ಲಿ ಹೆರಿಗೆಗಳು ಹೆಚ್ಚಾಗಿಲ್ಲ ಯಾವ ಆರೋಗ್ಯ ಕೇಂದ್ರಗಳಲ್ಲಿ. ಅದನ್ನು ಡಿಲೀಟ್ ಮಾಡಿ ಅದೇನು ಆ್ಯಕ್ಚುಲಿ ಅದನ್ನೆಲ್ಲ ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಮುಂಜಾನೆಯೂ ಚರ್ಚೆ ಆಯ್ತು ಅಧ್ಯಕ್ಷರಲ್ಲಿ. ಅದಕ್ಕಾಗಿ ತಾಲೂಕಾ ಆರೋಗ್ಯ ಕೇಂದ್ರದಲ್ಲಿ ಆದ್ರೂ ಹೆಚ್ಚಿಗೆ ಫೆಸಿಲಿಟಿಗಳನ್ನು ಉನ್ನತೀಕರಣ ಮಾಡಿ ಅಪ್ಗ್ರೇಡ್ ಮಾಡಿ ಆ ತಾಲೂಕಾ ಹೆಡ್ ಕ್ವಾರ್ಟರ್ದಲ್ಲಿರುವಂಥ ಆಸ್ಪತ್ರೆಗಳಿಗೆ ಹೆಚ್ಚಿಗೆ ಒತ್ತು ಕೊಡಬೇಕು ಅನ್ನುವಂಥ ಬೇಡಿಕೆಯನ್ನು ನಂದು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯನ್ನು ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ. ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೂ ಹೈಸ್ಕೂಲುಗಳು,
ನಮ್ಮಲ್ಲಿ ಕಾಲೇಜುಗಳು ಹೆಚ್ಚಿಗೆ ಬೇಡಿಕೆಗಳಿದಾವೆ, ಶಿಕ್ಷಕರ ಕೊರತೆ, ಇವೆಲ್ಲ ಭಾಳ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಭಾಳ ಹಿಂದುಳಿದಿದ್ದೀವಿ ಅಧ್ಯಕ್ಷರೇ. ಇವತ್ತೆಲ್ಲ ಸಹಿತ ಜೊತೆಗೆ ನಮಗೆ ಆಗಿ ಮತ್ತೆ ಎಲ್ಲಿಟ್ರಿ ಅದನ್ನ ಆಮೇಲೆ ಈ ಅಮೃತ್ 2 ಯೋಜನೆ ಹತ್ರ ಒಂದು ನಮ್ಮಲ್ಲಿ ಪ್ರಾರಂಭ ಮಾಡಿದ್ದಾರೆ ಸರ್, ಡ್ರಿಂಕಿಂಗ್ ವಾಟರ್. ಅಮೃತ್ 2 ಯೋಜನೆ ಜಾಕ್ವೆಲ್ಕಲ್ಲಿ ಅಧ್ಯಕ್ಷರ ಜಾಕ್ವೆಲ್ ಕಟ್ಟಲಿಕ್ಕೆ ಅಲ್ಲಿ ಕಾಗವಾಡದಲ್ಲಿ ಪ್ರೈವೇಟ್ ಲ್ಯಾಂಡ್ ತಗೊಲಿಕ್ಕೆ ನಮಗೆ 27 ಲಕ್ಷ ರೂಪಾಯಿ ಎಕರೆಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಧ್ಯಕ್ಷರೇ. ಅಲ್ಲೇ ಪಕ್ಕದಲ್ಲಿ ರಾಯಬಾಗ್ ತಾಲೂಕದಲ್ಲಿ ಕೆಮ್ಲಾಪುರ ಅಂತ ಒಂದು ಊರಿದೆ ಅಧ್ಯಕ್ಷರೇ. ಕೆಮ್ಲಾಪುರದಲ್ಲಿ ಸೇಮ್ ಜಮೀನು, ಸೇಮ್ ನದಿ, ಅಲ್ಲಿ ಅಕ್ವಿಷನ್ ಮಾಡ್ಕೊಂಡಿದ್ದಾರೆ 52 ಲಕ್ಷಕ್ಕೆ ಜಾಕ್ವೆಲ್ ಕಟ್ಟಲಿಕ್ಕೆ. ನಮಗೆ 27 ಲಕ್ಷ ರೂಪಾಯಿ ಕೊಡ್ತೀನಿ ಅಂದ್ರೆ ಅಲ್ಲಿ ಹೆಂಗೆ ರೈತರು ಒಪ್ಕೋತಾರು? 52 ಲಕ್ಷ, ಒಂದೇ ನದಿ, ಒಂದೇ ಜಮೀನ, ಒಂದೇ ಮಣ್ಣು, ಒಂದೇ ಜಿಲ್ಲೆಯಲ್ಲಿ, ಒಂದೇ ತಾಲೂಕು, ಪಕ್ಕದ ತಾಲೂಕದಲ್ಲಿ ಒಂದು ಕಡೆ 52 ಲಕ್ಷ ಕೊಟ್ಟಿದ್ದಾರೆ, ನಮಗೆ 27 ಲಕ್ಷ ಮಾತ್ರ ಕೊಡ್ತೇನೆ ಅಂದ್ರೆ ಅಲ್ಲಿ ಹೆಂಗೆ ರೈತರಿಗೆ ಆ ಅಮೃತ ಯೋಜನೆ, ಆ ನೀರು ಕುಡಿಯುವ ನೀರಿನ ಯೋಜನೆ ಹೆಂಗೆ ಪೂರ್ತಿ ಆಗೋದು? ಮೇನ್ ಎಲ್ಲಿ ನಾವು ಪಂಪೋಸ್ ಕುಣಿಸಿ ನೀರು ಲಿಫ್ಟ್ ಮಾಡ್ತಾ ಇದ್ದೀವಿ, ಅಲ್ಲೇ ನಮಗೆ ತೊಂದರೆ ಬಂದರೆ ಮುಂದಿನ ಊರುಗಳಿಗೆ 10-20 ಕಿಲೋಮೀಟರ್ ನೀರು ಒಯ್ಯೋದು ಹೇಗೆ? ಅದಕ್ಕಾಗಿ ಅವ್ರಿಗೂ ಸಹಿತ ಏನು ನೀವು ಸರ್ಕಾರದಲ್ಲಿ ಒಂದು ನಿಗದಿ ಮಾಡಿದ್ರಿ ಎಲ್ಲ ಕಡೆ, ಆ ನಿಟ್ಟಿನಲ್ಲಿ ಅವ್ರಿಗೆ ಕಾಂಪನ್ಸೇಷನ್ ಕೊಟ್ಟರೆ ಮಾತ್ರ ಅವರು ರೈತರು ಅಲ್ಲಿ ಆ ಜಮೀನನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೀನಿ ಅಧ್ಯಕ್ಷರೇ. ಮತ್ತೊಂದು ಅಧ್ಯಕ್ಷರೇ, ನಮ್ಮ ಕಡೆ ಮೊದಲು 4702 ಪ್ರಧಾನ ಕಾಮಗಾರಿಗಳ ಅಡಿಯಲ್ಲಿ ಎಲ್ಲ ವರ್ಗದ ಜನರಿಗೆ ಈ ಸಾಮೂಹಿಕ ಯಾತ ನೀರಾವರಿಗಳು ಮಾಡ್ಕೊಳ್ಳಿಕ್ಕೆ ಮೊದಲೆಲ್ಲ ದುಡ್ಡು ಕೊಡ್ತಾ ಇದ್ರು. ಇವನ್ನೆಲ್ಲ ನಿಲ್ಲಿಸಿಬಿಟ್ಟಿದ್ದಾರೆ ಅಧ್ಯಕ್ಷರೇ. ಗಂಗಾ ಕಲ್ಯಾಣ ಅಧ್ಯಕ್ಷರೇ, ಅದಕ್ಕಾಗಿ ಮೊನ್ನೆ ನಾನು ಸಣ್ಣ ನೀರಾವರಿ ಮಂತ್ರಿಗಳು ಭೇಟಿ ಆದಾಗ ಇಲ್ಲ ಅದು ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ಅದನ್ನು ಪ್ರಾರಂಭ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅಧ್ಯಕ್ಷರೇ. ಈಗ ಟೋಟಲ್ ಆಗಿ ಈ ಕಬ್ಬು ಬೆಳೆಗಾರರೊಂದು ಪ್ರತಿ ಸಲ ಸ್ಟ್ರೈಕ್ ಮಾಡೋದು, ಗದ್ದಲ ಮಾಡೋದು, ಅಲ್ಲಿ ಟ್ರಾಕ್ಟರ್ಗಳನ್ನು ಸುಡೋದು, ಇವೆಲ್ಲ